ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎಂದಿದ್ದ ನಟ ಸುದೀಪ್ಗೆ ಅಜಯ್ ದೇವಗನ್ ಹೊಸ ಸವಾಲ್ ಹಾಕಿದ್ದಾರೆ. ನನ್ನ ಸಹೋದರ ಸುದೀಪ್, ನಿಮ್ಮ ಪ್ರಕಾರ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದಾದ್ರೆ ನಿಮ್ಮ ಮಾತೃಭಾಷೆಯ ಚಿತ್ರಗಳನ್ನ ಹಿಂದಿಗೆ ಡಬ್ ಮಾಡಿ ಬಿಡುಗಡೆ ಮಾಡೋದು ಯಾಕೆ? ಹಿಂದಿ ಭಾರತದ ರಾಷ್ಟ್ರ ಭಾಷೆ, ಎಂದಿಗೂ ರಾಷ್ಟ್ರ ಭಾಷೆಯಾಗೇ ಇರುತ್ತೆ ಅಂದಿದ್ದಾರೆ. ಕೆಲ ದಿನಗಳ ಹಿಂದೆ ಮಾತಾಡಿದ ಸುದೀಪ್, ಹಿಂದಿ ರಾಷ್ಟ್ರ ಭಾಷೆಯಲ್ಲ, ಹಿಂದಿಯವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ. ಬಾಲಿವುಡ್ನಿಂದ ಕನ್ನಡ, ತೆಲುಗು, ತಮಿಳಿಗೆ ಡಬ್ ಮಾಡಲು ಒದ್ದಾಡ್ತಿದ್ದಾರೆ. ಇಂದು ನಾವೆಲ್ಲ ಪ್ರೇಕ್ಷಕರಿಗೂ ಇಷ್ಟವಾಗುವ ಸಿನಿಮಾ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ಸದ್ಯ ಅಜಯ್ ದೇವಗನ್ ಟ್ವೀಟ್ಗೆ ಸಾಕಷ್ಟು ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದಿ ರಾಷ್ಟ್ರ ಭಾಷೆಯಲ್ಲ, ಪ್ರತಿಯೊಂದು ಪ್ರಾದೇಶಿಕ ಭಾಷೆ ಭಾರತದ ಭಾಷೆ ಅಂತ ತಿರುಗೇಟ್ ನೀಡಿದ್ದಾರೆ. ಬಹುತೇಕ ಎಲ್ಲರೂ ಸುದೀಪ್ಗೆ ಬೆಂಬಲಿಸಿ ಪೋಸ್ಟ್ ಹಾಕಿದ್ದಾರೆ. ಅಜಯ್ ದೇವಗನ್ಗೆ ಪಾನ್ ಹೀರೋ ಅಂತ ಕೂಡ ಟೀಕಿಸಿದ್ದಾರೆ. ಇತ್ತೀಚೆಗಷ್ಟೇ ಸುದೀಪ್ ಅವರು ಹೇಳಿದ್ರು ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಜಯ್ ದೇವಗನ್ ಅವರು ಇದೀಗ ಟ್ವೀಟ್ ಮಾಡಿರುವಂಥದ್ದು, ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದಾದ್ರೆ ನಿಮ್ಮ ಮಾತೃಭಾಷೆಯ ಚಿತ್ರಗಳನ್ನ ಹಿಂದಿಗೆ ಡಬ್ ಮಾಡಿ ಯಾಕೆ ಬಿಡುಗಡೆ ಮಾಡ್ತೀರಿ? ಹಿಂದಿ ಭಾರತದ ರಾಷ್ಟ್ರ ಭಾಷೆ, ಎಂದಿಗೂ ರಾಷ್ಟ್ರ ಭಾಷೆ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಸುದೀಪ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ, ಅಂದ್ರೆ ಕನ್ನಡದ KGF 2 ಸಿನಿಮಾ ಏನಿದೆ ಅದು ವಿಶ್ವದಾದ್ಯಂತ ಮೆಚ್ಚುಗೆಯನ್ನು ಗಳಿಸಿರುವಂಥದ್ದು. ಹಿಂದಿಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ಗೆ ಕಾರಣ ಆಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಅನ್ನ ಕಂಡಿರುವಂಥದ್ದು ಆ ಸಿನಿಮಾ. ಹಾಗಾಗಿ ಈಗ ಕನ್ನಡದ ಚಿತ್ರಗಳು ಹಿಂದಿಗೆ ಡಬ್ ಆಗ್ತಾ ಇದೆ. ಹಾಗಾಗಿ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ. ಈಗ ಹಿಂದಿಯಲ್ಲಿ ಮಾಡುವಂಥ ಸಿನಿಮಾಗಳನ್ನೇ ಈಗ ಅವರು ಕನ್ನಡಕ್ಕೆ ಡಬ್ ಮಾಡೋದಕ್ಕೆ, ಹಾಗೆ ದಕ್ಷಿಣ ಭಾರತದ ಭಾಷೆಗಳೇನಿದೆ ಅದಕ್ಕೆ ಡಬ್ ಮಾಡೋದಕ್ಕೆ ಒದ್ದಾಡ್ತಾರೆ ಅಂತ ಏನ್ ಮಾತಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಜಯ್ ದೇವಗನ್ ಅವರು ಟ್ವೀಟ್ ಮಾಡಿದ್ರು. ಆದರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಬಹುತೇಕ ಟ್ವೀಟ್ಗಳಲ್ಲಿ ಎಲ್ಲರೂ ಸುದೀಪ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿದ್ದಾರೆ.